ದೇವರಿಗೆ ಸಂಘದ ವತಿಯಿಂದ ನಸುಕಿನ ಜಾವದ ಶುಭ ಮುಂಜಾನೆ ನಮಸ್ಕಾರಗಳನ್ನು ಹೇಳುತ್ತಾ ಅದಕ್ಕೆ ತಮ್ಮ ಮಹಾತ್ಮರಾಗಿರ್ತಕ್ಕಂಥವ್ರು, ಶರಣರಾಗಿರ್ತಕ್ಕಂಥವ್ರು, ಸತ್ಪುರುಷರಾಗಿರ್ತಕ್ಕಂಥವ್ರು ಏನ್ರಿವ ಮಾತಿನಲ್ಲಿ ಒಂದು ಮಾತು ಹೆಂಗ್ ಹೇಳ್ತಾರ? ಏನ್ ಹೇಳಾರ ಮಾತ? ಯಾರ್ಯಾರು ಮಾಡುವರು ಯಾರಿಂದಲೇ ಏನಾಗುವುದು? ಹೌದು. ಯಾರ್ಯಾರು ಮಾಡುವರು ಯಾರಿಂದಲೇ ಏನಾಗುವುದು? ಏನಾಗುವುದು? ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದಿದ್ದಾಗ ವಿಧಿ ಗಂಜಿ ಕಾಡಿನಲ್ಲಿ ಬಂದರೆ ಹುಲಿ ತಿನ್ನದೆ ಬಿಡದಯ್ಯ. ಹೌದು. ಹುಲಿ ಗಂಜಿ ಹುತ್ತಿನಲ್ಲಿ ಸೇರಿದರೆ ಸರ್ಪ ಕತ್ತಲೆ ಬಿಡದಯ್ಯ. ಬೆನ್ನ ಬಿಡದಯ್ಯ. ಸರ್ಪ ಗಂಜಿ ಭವದೊಳ ಬಂದರೆ ನೀ ಮಾಡಿರ್ತಕ್ಕಂತ ಪಾಪ ನಿನ್ನ ಬೆನ್ನ ಬಿಡದಿದ್ದಯ್ಯ. ಚೆನ್ನ ಮಲ್ಲಿಕಾರ್ಜುನ ಅಂತಕ್ಕಂತ ಮಾತ ಯಾರು ಹೇಳಿದಾರ ಮಾತ? 12ನೇ ಶತಮಾನದೊಳಗ ಅಕ್ಕ ಮಹಾದೇವಿ ಅವರು ಈ ಮಾತು ಹೇಳ್ತಾರೆ. ಇನ್ನೊಂದ್ ಕಡೆ ಭಕ್ತ ಕನಕದಾಸರು ಒಂದು ಮಾತು ಹೇಳ್ತಾರ. ಏನಂದ್ರೆ ಅಜ್ಞಾನಿಗಳ ಜೋಡಿ ಸ್ನೇಹ ಮಾಡೋದಕ್ಕಿಂತ ಹೌದು ಸ್ವಜ್ಞಾನಿಗಳ ಜೋಡಿ ಜಗಳವೇ ಲೇಸು ಅಂತ ಹೇಳಿದರು ಅವರು. ಇದೇ ಮಾತು ಯಾಕೆ ಹೇಳಿದ್ರು? ತಮ್ಮ ಅಜ್ಞಾನಿ ಕೂಡಿದರ 4 ಲಟ್ಟಿ ಪೆಟ್ಟಗಳು ಸಿಗ್ತಾವ ಹೊರತಾಗಿ ಬುದ್ಧಿ ಬರುದಿಲ್ಲ. ಅದೇ ಸುಜ್ಞಾನಿ ಜೋಡಿ ಜಗಳ ಮಾಡಿ ನೋಡು ಏನು ಸಿಗ್ತದ ಲಾಭ? ಆ ಜಗಳಿನ ಮಾತಿನೊಳಗೆ 2 ಮಾತುಗಳು ಸಿಗ್ತಾವ, 2 ತತ್ವದ ನುಡಿಗಳು ಸಿಗ್ತಾವ ಅಂತಕ್ಕಂತ ಮಾತ ಭಕ್ತ ಕನಕದಾಸರು ಹೇಳ್ತಾರ. ಅದಕ್ಕೆ ಇರ್ಲಿ ಚಿಕ್ಕ ಸಭಾ ಇದ್ರು ಸಹಿತ ಬಹಳ ಚೊಕ್ಕಾಗಿ ನನ್ನ ಬಳಗ ಕುಂತದ. ನಮ್ಮ ಸರ್ ಅವ್ರು ಏನು ಮಾತಾಡಿದ್ರು ನಾವೇನು ಮಾತಾಡಕಂತೇವ ಅಂತಂದ್ರೆ ಎಲ್ಲಾ ದೈವಕ್ಕೂ ಗೊತ್ತ. ಅವ್ ಹಾದಿ ಸಂದಿನೊಳಗೆ 2ನೇ ಸಂದಿಗೆ ಬಂದ ನೇರವಾಗಿ ವಿಷಯ ಕಡೆ ಹೋಗುದದ ತಮ್ಮ. ವಿಷಯ ಕಡೆ 2ನೇ ಸಂದಿನೊಳಗೆ ಬಂದ ನಮ್ಮ ಸರಜೋಡಿ ಕಲಾವಂತರ ಪ್ರಶ್ನೆ ಕೇಳಿದ್ರು. ಏನಂತೇಳಿ? ಏನಂತ ಮಾತ? ಬಾಗಿ ಬಂಕಾಪುರ ಸೀಮೆ ಒಳಗೆ ಹೋಗಿರ್ತಕ್ಕಂತ ಪದಮಗೊಂಡ ಎಷ್ಟು ದಿವಸ ಆದ್ಮ್ಯಾಗ ಬಂದು ತಂದೆ ತಾಯಿನ ಕೂಡದ ತಾಯಿ ತಂದೆ ಹೆಂಗ ಕೂನ್ ಹಿಡಿದ್ರು ಅಂತ ಕೇಳಿದ ಕೂಡ್ಲೆ ನಮಗ್ ತಿಳಿದ ಮಟ್ಟಿಗೆ ಗುರುನಾಥ ಬುದ್ಧಿ ಕೊಟ್ಟ ಮಟ್ಟಿಗೆ ಹೇಳಿದ್ಯೋ ಉತ್ತರ. ಆ 44 ವರ್ಷ ಆದ ಬಳಿಕ ಆ ಕೂಡಿದ ಅಂತಕ್ಕಂತ ಮಾತನ್ನ ಕೂಡ್ಲೆ ಅದನ್ನ ಅಲ್ಲಗಳದು ಏನ್ ಹೇಳಿದ್ರು? ಅವ್ರ ಪ್ರಶ್ನೆಗೆ ಉತ್ತರ ಹೇಳಾರ್ತಮ್ಮ. ಹೇಳಲ್ಲ. ಏನ್ ಹೇಳಿದ್ರು? ಮಡ್ಡಿ ಒಳಗ ಮಡ್ಡಪ್ಪ ಅಂತಕ್ಕಂತ ಪದಮಗೊಂಡಗ ಮಗ ಹುಟ್ಟ್ಯಾನ. ಆ ಮಡ್ಡಪ್ಪ ಅಂತಕ್ಕಂತ ಮಡ್ಡ ಹುಟ್ಟ್ಯಾನ ಅಂತೇಳಿ ಮಡ್ಡಪ್ಪ ಅಂತೇಳಿ ಹೆಸರದ. ಅವ ಇಲ್ಲಿ ಬಂದ ಕೂಡಲೇ ಅಪ್ಪನ ಪುನ ಹೇಳ್ಯಾನ ನನ್ನ ಮಗನೇ ಅದಾನ ಅಂತೇಳಿ ತಾಯಿ ಅಂದ್ರು. ಅವಾಗ ಊಟ ಮಾಡಿದ್ರು ಹಿಂಗ ಅಂದ್ರ ಅವ್ರು ಅಂದಾರ. ಯಾಕಪ್ಪ ಅಂತಂದ್ರ ಸರ್ ಅವ್ರು ಹೇಳಿದ್ರು ಇದ್ರೊಳಗೆ ಗೊತ್ತಾಗ್ತೈತಿ 42 ಮಂದಿ ಮಕ್ಕಳು ಸುಳ್ಳಿ ಆಗಿ ಬಿಡ್ತಾರ, ಒಬ್ಬನೇ ಮಗ ಅನ್ನೋದು ಖರೆ ಆಗಿ ಬಿಡ್ತೈತಿ. ಇರ್ಲಿ ತಮಗ ತಿಳಿದ ಮಟ್ಟಿಗೆ ಬುಕ್ಕಿನ ಪ್ರಕಾರವಾಗಿ ಹೇಳ್ಯಾರ. ನಾವು ಹಿರಿಯರು ಹೇಳಿದ ಪ್ರಕಾರ ಅಷ್ಟೇ ಹೇಳಿದ್ವಿ. ಅದಕ್ಕೆ ಇರ್ಲಿ ತಮ್ಮ. ಮತ್ತೇನ್ರಿ? ಇನ್ನು ನಾವೊಂದು ಪ್ರಶ್ನೆ ಕೇಳಿದ್ದೆ. ಏನು ಕೇಳಿದ್ರಿ? ಮಾತೇವ ಏನು ಪ್ರಶ್ನೆ ಕೇಳಿದ್ದಿಪ್ಪ ಅಂತಂದ್ರ ಏನು? ಆ ಬೇವರಿಗೆ ಊರ ಗೌಡಿಕೆ ಸಲುವಾಗಿ ಕಾರ್ಮಿಕರಿಗೆ ಹರಿಯಾಕ ಹೋದ್ರು. ಅನಿವಾರ್ಯಕ್ಕಾಗಿ ಯಾವುದೋ ವಿಷಯದ ಮುತ್ತೆ ಹಿಂದೆ ಉಳಿದ ಬಿಳಾಣಿಸದ ಮುತ್ತೆ ಕಾರ್ಮಿಕರಿಗೆ ಹರ್ಕೊಂಡು ಮುಂದೆ ಬಂದ ಕೂಡ್ಲೆ ಕೊಂತುಬಾಯಿ ಆರ್ತಿ ತಗೊಂಡು ಬಂದ. ಆರ್ತಿ ತರದು ತಡ ಮಾಡಿದ್ರು. ಅವಾಗ ಬಿಳಾಣಿಸದ ಮುತ್ತೆ ಶೆಟ್ಟಿಗೇರಿ ಯಾವಾಗ ನೀ ನನಗ ಆರ್ತಿ ತರ್ಲಕ ತಡ ಮಾಡಿದಿಪ್ಪ ಅಂತಂದ್ರ ನನಗ ಆರ್ತಿ ಬೆಳಗುದು ಬೇಡ, ನೀ ನನ್ನ ಮನಿ ಒಳಗೆ ಇರುದು ಸಹಿತ ಬ್ಯಾಡ ಅಂತ ತಿಳ್ಕೊಂಡ ಹೆಂಡತಿ ಕೊಂತುಬಾಯಿಗೆ ಮನಿ ಬಿಟ್ಟು ಹೊರಗೆ ಕಳಿಸದ. ಕೊಂತುಬಾಯಿ ಬಂದು ಬಬಲಾದಿ ಕಾಂತರ ಕಂಟಿ ಒಳಗೆ ಬಂದ ನಡ್ಕೊಂಡು ಅಕ್ಕ ಬೆಳಗಿನಪ್ಪ ಅಂತಂದ್ರ ನಾವು ಬೆಳಗುದಿಲ್ಲತ್ತೇವ, ಉಳಿದ ಧರ್ಮರ ಹೆಣತ್ಯಾರು ಮನಿ ಒಳಗೆ ಹೋಗ್ಯಾರ. ಮತ್ತೆ ಇಲ್ಲಿ 4 ಮಂದಿ ಹೆಣ್ಣು ಮಕ್ಕಳ ಆರತಿ ಬೆಳಗಿಲ್ಲಪ್ಪ ಅಂತಂದ್ರ ಬಿಳಿಯಾಣಿಸಿದ ಮುತ್ಯಾಗ ಗೌಡಿಕೆ ಆಗಬೇಕಾದ್ರೆ ಅಲ್ಲಿ ಯಾರು ಬಂದ ಆರತಿ ಬೆಳಗಿದ್ರು ಅವ್ರ ಹೆಸರು ಏನಂತ ನಾ ಕೇಳಿದ ಕೂಡ್ಲೆ ಆ ಸರ್ ಅವ್ರ ಪ್ರಶ್ನೆಗೆ ಉತ್ತರ ಹೇಳಿದ್ರು. ಏನಂತ ಹೇಳಿವ ಮಾತ? ಏನ್ ಹೇಳಿದ್ರಪ್ಪ ಅಂತಂದ್ರ ಏನು ಆ ಕೊಂತುಬಾಯಿ ಏನ ಹೊಂಟಿದಲ್ಲ ಆ ಹೋಗುವ ಹೆಂಡತಿ ಕೊಂತುಬಾಯಿನೇ ಆರತಿ ಬೆಳಿಗ್ಗೆ ಮನಿ ಬಿಟ್ಟು ಹೊರಗೆ ಹೋಗ್ಯಾಳ. ಇದು ಮಧುಬಾನ ಮುತ್ಯಾರ ಬರೆದಿರ್ತಕ್ಕಂತ ಬುಕ್ ಅಂತಕ್ಕಂತ ಮಾತಂದ್ರಿ. ನಾವೇನ ಅಲ್ಲಗಳಿಲ್ಲ ಇದ್ರ ಇರ್ಬೋದು ಕರೆ ನಿಮ್ಗೆ ಒಂದೇ ಒಂದು ಇದ್ರೊಳಗೆ ಸಂಶಯ ಬಂದ. ಏನವ ನಿಮ್ಮ ಸಂಶಯ? ಹೆಂಡತಿ ಕೊಂತುಬಾಯಿ ಆರತಿ ಬೆಳಿಗ್ಗೆ ಹೋಗ್ಯಾಳ. ಆರತಿ ಈಗ ಸದ್ಯ ನೋಡ್ರಿ ಹಿಂದಕ್ಕೆ ಏನಾರೇ ಆಗಿತ್ತಪ್ಪ ಅಂತಂದ್ರೆ ಇನ್ನೂವರೆಗೂ ನಡ್ಕೊತ ಬರ್ತದ. ಹಿಂದಕ್ಕೆ ತಂಗಿದಾರ ಅಣ್ಣಗಳಿಗೆ ಯಾರು ಅಲ್ಲೇ ತಂಗಿ ಆಗಿರ್ತಕ್ಕಂತ ಯಾರು ರೇವಕಾದೇವಿ. ದೀಪಾವಳಿ ಹಬ್ಬದ ದಿವಸ 4 ಮಂದಿ ಧರ್ಮರಿಗೆ ಅಣ್ಣಗಳಿಗೆ ಆರತಿ ಬೆಳಗ್ಗೆ ತಂಗಿ ದೀಪಾವಳಿಗೆ ಆರತಿ ಬೆಳಗ್ಗೆ ಅಂತ ಇನ್ನೂವರೆಗೂ ಅದು ಚಾದ ಅಣ್ಣವ್ರಿಗೆ ಏನಪ್ಪ ಅಂತಂದ್ರೆ ಅಣ್ಣಗಳಿಗೆ ತಂಗಿ ಒಳಗೆ ಚಾದ ಆರತಿ ಬೆಳಗು ಚಾದ ಇನ್ನೂವರೆಗೂ ಅದು. ಮತ್ತೆ ಹೆಂಡತಿ ಕಾರುಣಿ ಕರಿ ಹರ್ಕೊಂಡು ಬಂದ ಕೂಡಲೇ ಆರತಿ ಬೆಳಗಳಪ್ಪ ಅಂತಂದ್ರ ಈಗ ಸದ್ದ ಬಿಳಿಯಾಣಿಸಿದ ಮುತ್ಯ ಯಾವುದೇ ಭಕ್ತರ ಮನೆಗೆ ಹೋಗ್ಬೇಕಾದ್ರ ಪಲ್ಲಕ್ಕಿ ಗುಡಿಗೆ ಹೋಗ್ಬೇಕಾದ್ರ ಭೇಟಿಗೆ ಹೋಗ್ಬೇಕಾದ್ರ ಪಲ್ಲಕ್ಕಿ ಹೋಯ್ತಪ್ಪ ಅಂತಂದ್ರ ಆರತಿ ನೀವು
ಆರಿಸಿ ಇಚ್ಚಿ ಕಡೆ ಒಂದು ಇಚ್ಚಿ ಕಡೆ ಒಂದು ಇಡ್ತಾರ ಇರ್ತಾರಲ್ರಿ ಮತ್ತೆ ಬಿಳಿಯಾಣಿಸಿದ ಮುತ್ಯಾಗ ಕೊಂತುಬೆ ಆರತಿ ಬೆಳಗಳಪ್ಪ ಅಂತಂದ್ರ ಈಗ ಸದ್ಯ ಬೇವೂರಿ ಗ್ರಾಮದೊಳಗೆ ಬಿಳಿಯಾಣಿಸಿದ ಮುತ್ಯಾಗ ಆರತಿ ಬೆಳಗುದಿಲ್ಲ ಆರತಿ ಅವಾಗ ಬೆಳಗಳಪ್ಪ ಅಂತಂದ್ರ ಈಗ ಸದ್ಯ ಯಾಕೆ ಬೆಳಗುದಿಲ್ಲ ಅದ್ರ ಪೂರ್ಣ ಉಳಿಬೇಕಾಗಿತ್ತು ಯಾಕೆ ಉಳಿದಿಲ್ಲ ಬೇಕಾಗಿತ್ತ ಮತ್ತ ಬಿಳಿಯಾಣಿಸಿದ ಮುತ್ಯಾಗ ಕೊಂತುಬೆ ಆರತಿ ಬೆಳಗಳ ಅವಾಗ ಹೌದು ಹೆಂಗ ಯಾರಪ್ಪ ಅಂತಂದ್ರ ಜರ ಶಾಂತ ಯಾರಪ್ಪ ಅಂತಂದ್ರ ತಮ್ಮ ಯಾರು ಹೆಂಗ ತಂಗಿ ರೇವಕಾದೇವಿ ದೀಪಾವಳಿಗೆ ಬೆಳಗು ಕೂಣ ಉಳಿದದ ನೋಡು ಹಾಗೆ ಹೆಂಡತಿ ಬೆಳಗಳಪ್ಪ ಅಂತಂದ್ರೆ ಈಗ ಬಿಳಿಯಾಣಿಸಿದ ಮುತ್ಯಾಗ ಆರತಿ ಬೆಳಗು ಕೂಣ ಯಾಕಿಲ್ಲ ಯಾಕಿಲ್ಲ ಅವಾಗ ಬೆಳಗಿಲ್ಲಪ್ಪ ಅಂತಂದ್ರೆ ಈಗ ಬೆಳಗಬೇಕು ಬಿಳಿಯಾಣಿಸಿದ ಮುತ್ಯಾಗ ಆರತಿ ಮತ್ತ ಇನ್ನ ಇರ್ಬೇಕ್ರ ಅಲ್ಲಿ ಈಗ ಸದ್ಯ ಅಲ್ಲಿ ಹೋಗಿ ನೋಡಿದ್ರು ಕೂಣ ಸಿಗೋದಿಲ್ಲ ನಿಮ್ಮ ಮಾತಿ ಒಪ್ಕೊಂಡಿನ ಕರೆ ನಾನು ಅಲ್ಲಿ ಯಾಕೆ ಬೆಳಗುದಿಲ್ಲ ನೀವು ಮುಂದಿನ ಸಂಧಿ ಹೇಳ್ಬೇಕು ಯಾಕೆ ಬೆಳಗಾರಲ್ಲಿ ಅದಕ್ಕೆ ಇರ್ಲಿ ತಮ್ಮ ಮುಂದಿನ ಸಂಧಿ ಯಾಕೆ ಬೆಳಗುದಿಲ್ಲ ಅಂತಕ್ಕಂಥದ್ದು ಹೇಳ್ತಾರ ಅದಕ್ಕೆ ಇರ್ಲಿ ಇನ್ನೊಂದು ಪ್ರಶ್ನೆ ಕೇಳ್ಯಾರ ಹೊಳ್ಳಿ ಅವರು ಏನ್ ಕೇಳ್ಯಾರ ಏನ್ ಕೇಳ್ತಾರಪ್ಪ ಅಂತಂದ್ರ ಏನದು ಆ ಬೀರ ದೇವರ ಮತ್ತು ಬರಮ ದೇವರಿಗೆ ಶಿವದಾರ ಅದ ಪರಮಾತ್ಮಗೂ ಶಿವದಾರ ಅದ ಹೌದಾ ಆ ಪರಮಾತ್ಮಗೆ ಶಿವದಾರ ಯಾರ ತಂದ ಹಾಕಿದ್ರು ಅಂತ ಹಿಂಗ್ ಕೇಳ್ಯಾರ ಯಾರ್ ತಂದ ಹಾಕಿರು ಯಾರ್ ತಂದ ಹಾಕಿದ್ರು ಅಂತ ಕೇಳ್ಯಾರ ಇದಕ್ಕ ನಮಗ ತಿಳಿದ ಮಟ್ಟಿಗೆ ಗುರುನಾಥ ಬುದ್ಧಿ ಕೊಟ್ಟ ಮಟ್ಟಿಗೆ ಯಾರ್ ಹಾಕಿದ್ರು ಏನೈತಿಪ್ಪ ಅಂತಂದ್ರ ಏನು ಆ ಪರಮಾತ್ಮನ ಪಟ್ಟಗಳಿಸುವಂತ ಟೈಮ್ದೊಳಗ ಬ್ರಹ್ಮ ವಿಷ್ಣು ಮಹೇಶ್ವರ ನಾರದ ಮುನಿಗಳು ಕೂಡಿಕೊಂಡು 3 ಕಂಬಳಿಯನ್ನ ನೇಯ್ದ್ರು ಋಷಿ ಮುನಿಗಳ ಹೋಮದಿಂದ ಹೋಮ ಗಂಬಳಿ ನೇಮ ಗಂಬಳಿ ಮಲ್ಲ ಗಂಬಳಿ ಅಂತಕ್ಕಂಥದ್ದು ನೇಯ್ದರು ಅಲ್ಲಿ ಪಟ್ಟಗಳಿಸುವಂತ ಪರಮಾತ್ಮನ ಪಟ್ಟಗಳಿಸುವಂತ ಸಂದರ್ಭದಾಗ ಆ ಯಾರಪ್ಪ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ನಾರದ ಮುನಿಗಳ ಕೂಡಿಕೊಂಡು ಪಟ್ಟಗಳಿಸುವಂತ ಸಂದರ್ಭದಾಗ ಅಲ್ಲಿ ಶಿವದಾರ ಹಾಕ್ಯಾರ ಅಂತಕ್ಕಂಥ ನಮಗ್ ತಿಳಿದ ಯಾಕಪ್ಪ ಅಂತಂದ್ರ ಶಿವದಾರ ಹಾಕಿ ಅಲ್ಲಿ ಕಂಬಳಿ ಹೊಚ್ಚಾರ ಇಷ್ಟ ನಿಮ್ಮ ಪ್ರಶ್ನೆಗೆ ಉತ್ತರ ಮತ್ತೆ ಇದನ್ನ ಬಿಟ್ಟು ಯಾವ್ದಾರ ಇತ್ತಪ್ಪ ಅಂತಂದ್ರೆ ನೀವ್ ಹೇಳ್ಬೋದು ಅದಕ್ಕೆ ಇರ್ಲಿ ಅದೇ ಪರಮಾತ್ಮನದಿಂದ ಯಾರಿಗಪ್ಪ ಅಂತಂದ್ರ ಪರಮಾತ್ಮನ ಶಿವನ ವರವಿಂದ ಬರಮದೇವ್ರ ಅಂತ ಹೇಳ್ತಾರೆ ಬರಮದೇವರದಿಂದ ಬೀರದೇವ್ರ ಇವನು ಶಿವನ ವರವಿನ ಕನ್ಯೆ ಅದಾನ ಅವ್ರದಿಂದ ಇವ್ರಿಗೆ ಬಂದದ ಇಷ್ಟ ನಿಮ್ ಪ್ರಶ್ನೆಗೆ ಉತ್ತರ ಇದನ್ನ ಬಿಟ್ಟು ಯಾವ್ದಾರ ಇತ್ತಪ್ಪ ಅಂತಂದ್ರ ನೀವು ಹೇಳ್ಬೋದು ಅದಕ್ಕೆ ಇರ್ಲಿ ತಮ್ಮ ಇನ್ನು ನಾವೊಂದು ಸಣ್ಣ ಪ್ರಶ್ನೆ ಕೇಳ್ಬೇಕಾಗ್ಯದ ಏನ್ ಕೇಳ್ತೀರಿ ನೀವು ಏನ್ ಪ್ರಶ್ನೆ ಕೇಳೋದೈತಿಪ್ಪ ಅಂತಂದ್ರ ಏನದು ಅಷ್ಟೇ ಸಾಣದೈತಿ ಸಂಶಯ ಆ ಅಮೋಘ ಮುತ್ಯನ 4 ಮಂದಿ ವರವಿನ ಮಕ್ಕಳೊಳಗ ಒಬ್ಬಾಕಿ ಹೆಣ್ಣು ಮಗಳದಾಳ ರೇವಕಾದೇವಿ ಅವ್ರ ಹೊಟ್ಟಿನಿಂದ 21 ಮಂದಿ ಹುಟ್ಟ್ಯಾರ ಅದ್ರೊಳಗ ಒಬ್ಬಾಕಿ ಹೆಣ್ಣು ಮಗಳದಾಳ ಗುಬ್ಬೆ ಹೋದಾಳ 21 ಮಂದಿದಿಂದ 101 ಮಂದಿ ಹುಟ್ಟ್ಯಾರ 101 ಮಂದಿದಿಂದ 1700 ವರ್ಷದ ಹುಟ್ಟ್ಯಾರ 4 ಮಂದಿ ಒಳಗೂ ಹೆಣ್ಣು ಮಗಳದಾಳ 21 ಮಂದಿ ಒಳಗೂ ಹೆಣ್ಣು ಮಗಳದಾಳ ಮತ್ತು 101 ಮಂದಿ ಒಳಗೆ ಹೆಣ್ಣು ಮಕ್ಕಳು ಅದಾರು ಅಥವಾ ಇಲ್ಲೋ ಅದಾರಂದ್ರ ಯಾರದಾರ ಅವ್ರ ಹೆಸರೇನು ಮತ್ತೆ ಇಲ್ಲಪ್ಪ ಅಂತಂದ್ರೆ ಯಾಕಿಲ್ಲ ಹೆಣ್ಣು ಮಕ್ಕಳು 101 ಮಂದಿ ಒಳಗೆ ಇಲ್ಲಂದ್ರ ಅವ್ರಿಗೆ ಏನು ಶ್ರಾಪ ಆಗಿರುತ್ತೆ ಹೇಳ್ತಾರ ಸರ್ ಇದೊಂದು ಪ್ರಶ್ನೆ ಐತಿ ಹೇಳ್ತಾರ ಅಂತಕ್ಕಂತ ಆಸ್ಮಿಸ್ವಾಟ ಇಟ್ಕೊಂಡ ಈಗ ಬಾಳೆನು ಮಾತಾಡಾರ್ದು ಯಥಾ ಪ್ರಕಾರವನ್ನು ಚಾಲ ಹಾಡಿ ಸರಜೋಡಿ ಕಲಾವಂತರಿಗೆ ಪಾಡಿಸ್ತಾರೆ